ಚಿನ್ನದ ರಾಣಿ ಐಶ್ವರ್ಯ ಗೌಡ ಮಹಾ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಲ್ಯಾಕ್ಸ್ ಮೂಡ್ ನಲ್ಲಿ ಇದ್ದಂತಹ ವಂಚಕಿ ಐಶ್ವರ್ಯಗೆ ಇಡಿ ಶಾಕ್ ಕೊಟ್ಟಿದೆ. ನಿದ್ದೆಯಲ್ಲಿ ಇದ್ದಂತಹ ಐಶ್ವರ್ಯಗೆ ಬೆಳ್ಳಂ ಬೆಳಗ್ಗೆಯೇ ಇಡಿ ಶಾಕ್ ಕೊಟ್ಟಿದೆ. ಸೇಫ್ ಗೇಮ್ ಪ್ಲೇ ಮಾಡ್ತಾ ಇದ್ದಂತಹ ರಿಲ್ಯಾಕ್ಸ್ ಮೂಡ್ ನಲ್ಲಿ ಇದ್ದಂತಹ ಐಶ್ವರ್ಯಗೆ ಇಡಿ ಶಾಕ್ ಕೊಟ್ಟಿರುವಂತದ್ದು. 9 ವಂಚನೆ ಕೇಸ್ ದಾಖಲಾಗಿದ್ರು. ಫುಲ್ ಕೂಲ್ ಆಗಿ ಆರಾಮಾಗಿ ಕಿಲಾಡಿ ಇದ್ರು. ವಂಚನೆ ಕೇಸ್ನಲ್ಲಿ ಚಿನ್ನದ ರಾಣಿ ಐಶ್ವರ್ಯಗೆ ಇಡಿ ಫುಲ್ ಡ್ರಿಲ್ ಮಾಡ್ತಾ ಇದೆ. ಐಶ್ವರ್ಯ ವಂಚಿಸಿದ್ದ ಸ್ಥಳಗಳಿಗೆ ಕರೆದೊಯ್ಯೋದಕ್ಕೆ ಅಂದ್ರೆ ಸ್ಥಳ ಮಹಜರು ಮಾಡೋದಕ್ಕೆ ಸಿದ್ಧತೆಗಳು ಕೂಡ ಆಗಿದೆ. ಐಶ್ವರ್ಯ ಜೊತೆ ಮತ್ತೊಬ್ಬರ ಪಾತ್ರದ ಬಗ್ಗೆಯೂ ಕೂಡ ಇಡಿ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಯಾರು ಮತ್ತೊಬ್ಬರು ಪಾತ್ರಧಾರಿ ಅನ್ನೋದು ಇದೀಗ ಪ್ರಶ್ನೆಯಾಗಿರುವಂತದ್ದು. ಇಡಿ ಅಧಿಕಾರಿಗಳು ಇದನ್ನು ನೆನಪಿಟ್ಕೋಬೇಕು. ಪ್ರತಿಯೊಬ್ಬರು ಕೂಡ ಇಡಿ ಅಧಿಕಾರಿಗಳು ಸುಖ ಸುಮ್ಮನೆ ಹೋಗ್ಬಿಟ್ಟು ದಾಳಿ ಮಾಡೋದಾದ್ರೂ ಮಾಡ್ಬೋದು, ಅಥವಾ ತನಿಖೆ ಮಾಡೋದಾದ್ರೂ ಆಗ್ಬೋದು, ವಿಚಾರಣೆ ಮಾಡೋದಾದ್ರೂ ಆಗ್ಬೋದು, ಸುಮ್ಮನೆ ಮಾಡೋದಿಲ್ಲ. ಅವ್ರ ಹತ್ರ ಸಾಕ್ಷ್ಯಾಧಾರಗಳು ಇಟ್ಕೊಂಡೆ ಅವರು ದಾಳಿ ಮಾಡೋದು. ಈಗ ನಾವು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳನ್ನ ನಾವು ಗಮನಿಸಿದಂತಹ ಸಂದರ್ಭದಲ್ಲಿ ಅವರು ಒಂದಷ್ಟು ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡ್ತಾರೆ. ಕಲೆಕ್ಟ್ ಮಾಡಿ ಆ ನಂತರ ಅವರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಬಟ್ ಆದ್ರೆ ಇಡಿ ಆ ರೀತಿಯ ಕೆಲಸ ಮಾಡೋದಿಲ್ಲ. ಇಡಿ ಹತ್ರ ಎಲ್ಲವೂ ಕೂಡ ದಾಖಲೆಗಳಿರುತ್ತೆ. ಆ ದಾಖಲೆಗಳ ಆಧಾರದ ಮೇಲೆಯೇ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡೋದು. ಐಶ್ವರ್ಯ ವಂಚನೆ ಮಾಡಿದ್ಲಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ದಾಳಿ ಆಗಿದೆ. ಇಡಿ ಶಾಕ್ ಕೊಟ್ಟಿರುವಂತದ್ದು. ರಿಲ್ಯಾಕ್ಸ್ ಮೂಡ್ ನಲ್ಲಿ ಇದ್ರು, ಆರಾಮಾಗಿ 9 ಕೋಟಿ ವಂಚನೆ ಮಾಡಿದ್ಲು. ಸೊ ಈ ಕ್ರಿಯೆ ಹಿಂದೆ ಬಹಳ ದೊಡ್ಡವರ ಕೈವಾಡ ಇದೆ ಅನ್ನೋದು ಗೊತ್ತಾಗ್ತಾ ಇತ್ತು. ಐಶ್ವರ್ಯ ವಿರುದ್ಧ ದಾಖಲಾಗಿದೆ ಒಟ್ಟು 9 ವಂಚನೆ ಕೇಸ್ಗಳು. ಬರೀ ಬೆಂಗಳೂರು ಮಾತ್ರ ಅಲ್ಲ, ಮಂಡ್ಯ, ಮೈಸೂರಿನಲ್ಲೂ ಕೂಡ ಕೇಸ್ ದಾಖಲಾಗಿದೆ. ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಇಡಿ ಅಧಿಕಾರಿಗಳು. ಐಶ್ವರ್ಯಗೆ ಇದೀಗ ಡವಡವ ಶುರುವಾಗಿದೆ. ಇಡಿ ಡ್ರಿಲ್ ಮಾಡ್ತಾ ಇದೆ. ಬೆಳ್ಳಂ ಬೆಳಗ್ಗೆ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ಲು. ಬೆಂಗಳೂರಿನ ಹಲವು ಪೊಲೀಸ್ ಠಾಣೆಗಳಲ್ಲಿ ಕೇಸ್ ದಾಖಲಾಗಿದೆ.